ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಸೋ ಮೆನಿ ಲಾಂಗ್ ಗ್ಯಾಪ್ 1 ಮಂತ್ ಆದಮೇಲೆ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ನೋಡಿ, ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ವಾಯ್ಸ್ ಓವರ್ ಕೊಟ್ಕೊತೀನಿ, ಅಲ್ಲಿ ವಾಯ್ಸ್ ಇದು ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಈಗ ಟೈಮ್ ಆಗೋಗ್ಬಿಟ್ಟಿದೆ, ಎಲ್ಲಿಗೆ ಹೋಗಬೇಕು, ರೆಡಿಯಾಗಿದ್ದೀವಿ, ಹೋಗಿ ತೋರಿಸ್ತೀನಿ ಬನ್ನಿ. ಎತ್ಕೊಳ್ಳೋದು ಬ್ಯಾಗ್ನ. ಇವರು ನಾಗರಾಜಪ್ಪ, ಇದು ನಮ್ಮ ಕುಳ್ಳು, ಇದು ಮಾನ್ಯ, ಇದು ದರ್ಶನು, ಇದು ನಮ್ಮ ಮಮ್ಮಿ, ಇದು ನಮ್ಮ ಗಂಗು. ನಮ್ಮ ಮಮ್ಮಿ ಮುಂದಿನ ಪ್ರಯಾಣ ಹಾಕಕ್ಕೆ ಹೋಗೈತೆ, ಟ್ರೈನೊಳಗೆ ಕತ್ತೈತಿ ಈಗ ನಿಂತಿರೋ ಟ್ರೈನಿಗೆ. ಆಂಟಿ ಮಲ್ಕೊಂಡೇ ಬಿಟ್ಟಾರ ಅಲ್ಲೇ. ಬಾಯ್ ಬಾಯ್ ಬಾಯ್, ಹೋಯ್ತೀನಿ. ಜೋರಾಗಿ ಹೇಳು. ಏನು ಜಗಳ ಅದೇ ಹೇಳಿ ಸ್ಟೋರಿ. ನಿನ್ನನ್ನು ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲ ತಾನೆ? ಇಲ್ಲಿ ಇಬ್ರು ಕುಂತಿದ್ರು, ಅಲ್ಲೊಬ್ರು ಕುಂತಿದ್ರು, ಆಯ್ತಾ? ಅವ್ರಿಗೆ ಏನೂ ಇಲ್ಲ, ಜಸ್ಟ್ ಏನಂತ ಅಂದ್ರೆ ನನ್ನ ಸರ್ ಸೀಟ್ ನಮ್ಮದಿದೆ ಅಂತ ಅಂದೆ. ಹೌದಾ, ಕೂತ್ಕೊಳ್ಳಿ ಅಂತಂದರು. ಸರ್ ನಾನು 4 ಸೀಟ್ಸ್ ಇದೆ, ಇಲ್ಲಿ 4 ಸೀಟ್ಸ್ ಇದೆ ನಮ್ಮದು ಅಂತಂದರು. ಸರಿ, ಓಕೆ 4 ಸೀಟ್ಸ್ ಇದೆ ಅಂತ ಅಂದಿದ್ದಕ್ಕೆ ಒಬ್ರು ಏನು ಮಾಡಿದ್ರು, ಎದ್ದೋದು. ಆ ಥರ ಬೇರೆಯವರು ಎದ್ದು ಜಾಗ ಬಿಡ್ಬೇಕು ತಾನೆ, ಇಲ್ಲ ಹೋಗ್ಲಿವ್ರು ಏನನ್ಬೇಕಿತ್ತು, ನಮ್ಮದು ನೆಕ್ಸ್ಟ್ ಎಲ್ಲೋ ಸ್ಟಾಪ್ ಇದೆ, ಅಲ್ಲಿ ಇಳ್ಕೊತೀವಿ, ಅಲ್ಲಿವರೆಗೂ ಕುತ್ಕೊಳ್ಳಿ ಅಂತಂದ್ರೆ ಮುಗ್ದೋಗ್ಬಿಡ್ತಿತ್ತು. ಅವ್ನು ಏನಂತಂದ, ಬೆಂಗಳೂರುವರೆಗೂ ರಿಸರ್ವೇಷನ್ನೇ ಇಲ್ಲ ಅಂತೆ. ನಾನು ಇಲ್ಲಿಂದ ರಿಸರ್ವ್ ಮಾಡಿರೋದು ಬಿಡು ಅಂತ. ಟಿಕೆಟ್ ತೋರ್ಸೋಕೆ ರೆಡಿಗಿಲ್ಲ ಅವನು. ಆಮೇಲೆ ಅದು ಏನಂತ ಹೇಳ್ಕೊಂಡೆ, ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತಂತೆ, ಇಲ್ಲ ಕರ್ಟೆಸ್ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತಂತ. ಕರ್ಟೆಸಿನ ಇಲ್ಲ, ನನಗೆ ರಿಕ್ವೆಸ್ಟ್ ಮಾಡ್ತೀನಿ. ಬರ್ತಾರೆ ಇರು, ಒಂದು 5 ನಿಮಿಷ ಮಾತಾಡ್ತೀನಿ. ಕರೆಸ್ತೀನಿ, ಕರೆಸ್ಲಾ ಟಿಸಿನ ಅಂತ ಅಂದಿದ್ದಕ್ಕೆ ಟಿಸಿ ಕರೆಸ್ತಾರಂತೆ, ಕರ್ಸು ನೋಡೋಣ ಅಂತ. ನಂಗೆ ನಾನು ಸೀರಿಯಸ್ ಆಗಿ ಇನ್ನೊಂದೆರಡು ನೆಕ್ಸ್ಟ್ ನಮ್ಮ ಮೆಕ್ಯಾನಿಕ್ ಏನೋ ರಿಪೇರಿ ಮಾಡ್ತಾರ ವಿಂಡೋನ, ರಿಪೇರಿ ಆಯ್ತಾ ಇಲ್ಲ. ಇಲ್ಲೇನು ಜಗಳ ಆದ್ರೆ ಎಜುಕೇಟೆಡ್ ಆಗಿರ್ತಾರೆ, ಬಿಎನ್ ಎಜುಕೇಟೆಡ್ ತರ ಯಾವ ತರ ಮಾತಾಡ್ಬೇಕು ಅಲ್ಲ. ಅವನು ಅಲ್ಲ ಇವರು ಏನಂತ ಹೇಳ್ತಾ ಇರೋದಲ್ಲಿ, ದೊಡ್ಡವ್ರಿಗೆ ಹೆಂಗೆ ಮಾತಾಡ್ಬೇಕನ್ನೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಎಲ್ಡರ್ಸ್ ಅಲ್ಲ, ಸೀನಿಯರ್ಸಿಗೆ. ಅವ್ನಿಗೆ ಎಷ್ಟು ಏಜ್ ಇದ್ದಿದ್ದು? ಏನು 40-50 ಅಲ್ಲ, ಇಲ್ಲ 135 to 40 ಅನ್ಕೋ. ಎಲ್ಗೋದ್ರಿ ಇವಾಗ ಅವರು? ಇಲ್ಲೇ ಓಡಿಸ್ಬಿಟ್ರ ನೀವು? ಹಾಂ, ನಾನು ಇದೊಳೆ ತಗೊಂಡಿದ್ದೀನಿ. ಬಾಕ್ಸ್ ಐತ ಬರ್ತಾನೆ ಅವಾಗ. ಇಲ್ಲ ನಾನು ಹಿಂಗೆ ಅಂದೆ, ಏನಂತ ಅಂದರೆ ಸೀನಿಯರ್ಸಿಗೆ ರೆಸ್ಪೆಕ್ಟ್ ಕೊಡೋಕೆ ಕಲ್ತ್ಕೊಳ್ಳಿ ಫಸ್ಟ್ ಅಂತ. ನಾನು ಜೂನಿಯರ್ಸಿಗೆ ರೆಸ್ಪೆಕ್ಟ್ ಕೊಡೋಕೆ ಕಲ್ತ್ಕೊಳ್ಳಿ. ರಿಪೇರಿ ಮಾಡಿದ್ರು ಏನೋ ಒಂದು ಗತಿ ಅವರು ಏನಂತ ಅಂದ್ರು ಗೊತ್ತಾ, ನಾವು ರಿಸರ್ವ್ ಮಾಡಿದ್ದೀವಿ ಸೀಟು, ಅಲ್ಲಿ ಫ್ಯಾಮಿಲಿ ಕೂತಿದ್ದಾರೆ ಅಂತ ಬಿಟ್ಟು ಬಂದಿದ್ದೀವಿ ಇಲ್ಲಿಗೆ ಅಂತಂದು. ಅಲ್ಲಿ ಫ್ಯಾಮಿಲಿ ಕೂತಿದ್ದೆ, ಅಲ್ಲಿ ಅವ್ರಿಗೆ ಏನು ಅವ್ರಿಗೆ ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಬಿಟ್ಕೊಂಡು ಇಲ್ಲಿ ಕೂತಿದ್ದೀವಿ ಅಂತ ಹತ್ರ. ನಾನು ಅದಕ್ಕೆ ಅಂದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನೀವು ಬಿಟ್ಟು ಹೋಗ್ತಿದ್ದೋ. ನನ್ನ ಈ ಹುಡುಗ ಹಿಂಗೆ ಇನ್ನು ಕೂತೈತೆ, ಈ ಹುಡುಗ ಇಲ್ಲಿ ಬಿದ್ದು ಒದ್ದಾಡ್ತೈತೆ. ಆ ಹುಡುಗಿ ಅಲ್ಲ ಇದ್ದಂಗೆ ನಾಗರಾಜಪ್ಪ ಅದೆಲ್ಲೋ ಇದು ಸೀಟಿದೆ, ಕುತ್ಕೊಂಡ್ಬಿಡ್ತಾರೆ ಅಂತ ಕಂಡೋಡ್ತಿದ್ದೆ. ನಾನೊಬ್ಳು ಇನ್ನೂ ಕೂತಿದ್ದೀನಿ. ಲೋಟಸ್ಸು ಅದೆಲ್ಲ ಲೋಟಸ್. ಈ ಹುಡುಗಂಗೆ ಅದು ಲೋಟಸ್ ಅನ್ನೋದೇ ಇನ್ನೂ ಕ್ಲಾರಿಟಿ ಇಲ್ಲ. ಇದು ಚೆನ್ನಾಗಿದೆ ಕಂಬಿಗಳನ್ನ ತೋರಿಸ್ತೀನಿ. ಆನಂದಪುರಂ, ಆನಂದವಾಗಿರ್ರಿ ಅಂತ. ಈ ಹುಡುಗ ಇಲ್ಲಿ ಮಲಗಿದ್ದು, ನಾನು ಇಲ್ಲಿ ಮಲಗಿದ್ದೆ. ಈ ಸೀಟು ಇಲ್ಲಿ ಮಿಡಲ್ ಬರ್ತಲ್ಲಿ ಇವನು ಮಲಗಿದ್ದ, ಮೇಲ್ಗಡೆ ಟಾಪ್ನಲ್ಲಿ ಅವಳು ಮಲಗಿದ್ರು. ಇಂಜಿನ್ ತೋರಿಸ್ತೀನಿ, ಇನ್ನೇನು ಬೇಡವಾ. ಇದು ಆನಂದಪುರಂ ಸ್ಟೇಷನ್ ಸ್ಟಾಪ್ ಆಗಿದೆ. ಇಲ್ಲಿ ಯಾಕೋ ಟ್ರೈನ್ ಯಾವ ಊರ್ದಿದ್ದು? ಈ ಕಡೆ ಬೇರೆ ನೋಡ್ತಾ ಇದ್ಲು, ಸುಮ್ಮನೆ ಹಾಕ್ಬೇಕು. ಗೈಸ್, ಇದು ಅಲ್ಲಿ ಬ್ರಿಡ್ಜ್ದು ಒಂದು ಕ್ಲಿಪ್ ಅಷ್ಟೇನೆ. ಮಮ್ಮಿ ಬರ್ನಿಂಗ್ ಯಾಕೊಳ್ಳೆ ಆಗಿದೆ ಫೇಸ್ ಥರ ಚೇಂಜ್ ಇಲ್ಲಿ ಹೋಗು ಇಲ್ಲಿ ಹೋಗು ಎಲ್ಲ ಬಂದು
ಮುಖಗಳು ತೋರಿಸಿ ಸ್ವಲ್ಪ. ಟೇಸ್ಟ್ ತಂದಿಲ್ಲ ಆ ಕಡೆ ಯಾಕೆ ಹೋಗ್ತೀರಿ? ಇಲ್ಲೇ ಹೋಗೋದು. ಮಮ್ಮಿ ಕಡೆ ಮಮ್ಮಿ ಮಾತ್ರ ಅಲ್ಲಿ ಓಡೋಗ್ತೈತೆ. ಅದು ಯಾಕೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಇಲ್ಲೇ ಹೋಗ್ಬೇಕಿರೋ ನೀವು ತಂದಿಲ್ಲಿ. ಇಲ್ಲ ಆ ಕಡೆಯಿಂದ ರೋಡಿಂದ ಹೋಗ್ಬೋದು. ಇವರು ಟೂತ್ ಬ್ರಷ್ ಈಗ ಹುಡ್ಕಾಡ್ತಾವ್ರೆ. ನಾಗರಾಜ್ ಅಪ್ಪಗೆ ನಗ ತಡಿಯಕೈತಾ ಇಲ್ಲ, ಆದ್ರೆ ಕಂಟ್ರೋಲ್ ಮಾಡ್ಕೊತೈತೆ. ಮಗಳು ಬಗ್ಗೆ ಆಡ್ಕೊತಾ ಇದ್ದಾರೆ ಅಪ್ಪನ ಹತ್ರ. ಮಮ್ಮಿ ಅಂಗಡಿ ಹಾಕ್ಬೇಕು ಇವಾಗ, ಅಂಗಡಿ ಜಾಗ ಸಿಗ. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ. ತಮ್ಮ ನಮ್ಮಮ್ಮ ಕೈಗೆ ಹೋಗ ನಿನ್ನ ಮಾತಾಡ್ಸಿ ಚಪ್ಪಲಿ ಐತಲ್ಲಿ. ಏ ಅಪ್ಪಿ ಅದೊಂದು ಸೈಡ್ಗೆ ಹೋಗ್ತಾರೆ, ಹಂಗೆ ಹೊಡೆದೇ ಬಿಡ್ತೀನಿ. ಹುಡುಗಿ ಹೋಗಿ ಫುಲ್ಲು ಮಳೆ ಹೋಗ್ತಾ ಇದ್ದಲ್ಲಿ ಗೊತ್ತಾಗ್ತಲ್ಲ. ಫೋಟೋಗಳು ತಪ್ಪುತ್ತಾ ಅದನ್ನು ಫಿಲ್ಟ್ರ್ ಐತಿ. ಫಿಲ್ಟ್ರು ನೋಡ್ತಾನೆ ಫೋಟೋ ಸೆಷನ್ ಇದು ಎದ್ದುವರೆಗೆ ನೋಡಿ ಹಿಂಗೆ ಬರ್ತಾ ಇದೆ. ಅದಕ್ಕೋಸ್ಕರ ಟಿಫನ್ನೇ ತಿಂದಿಲ್ಲ, ಊಟ ತಿಂದ್ಕೊಂಡು ಮತ್ತೆ ಬಿಟ್ಟು ಸಾಗರ ಹೋಗಿ ಗಂಗು ಏ ಗಂಗಮ್ಮ ಗಂಗಮ್ಮ ಟ್ರೈನ್ ಮಿಸ್ಸಾ ಮಿಸ್ಸು ಹೋಯ್ತು ಟ್ರೈನ್. ಶಿವಮೊಗ್ಗಕ್ಕೆ 3 ಗಂಟೆಗೆ ತಗೊಂಡಾಗ ಹಾಕ್ತೀನಿ, ಒಂದು ಟಿಕೆಟ್ ತಗೊಂಡ್ಮೇಲೆ 4 ಗಂಟೆಗೆ ಹಾಕ್ತೀನಿ ಅಂತ 3:15 ಟ್ರೈನ್. ಗೈಸ್ ಇದು ಸಿಗಂದೂರು ಬ್ರಿಡ್ಜು. ಮುಂಚೆ ಇಲ್ಲಿ ಲಾಂಚ್ ಇತ್ತು, ಇವಾಗ ಬ್ರಿಡ್ಜ್ ಮಾಡಿದ್ದಾರೆ. ಇದು ಏಷ್ಯಾದ 2nd ಲಾರ್ಜೆಸ್ಟ್ ಬ್ರಿಡ್ಜ್ ಅಂತೆ ಗೈಸ್. ನಂಗೆ ಗೊತ್ತಿಲ್ಲ, ಅಲ್ಲಿ ಯಾರೋ ಹೇಳ್ತಿದ್ರು, ಬಟ್ ನಾನು ಸರ್ಚ್ ಮಾಡಿದಾಗ ಕಾಣಿಸ್ತು. ಶಿವಮೊಗ್ಗ ಇವರೆಲ್ಲ ಅಲ್ಲೇ ಇದ್ದಾರೆ. ನಾವು ಈಗ ಬಸ್ ಕೇಳೋದಕ್ಕೆ ಹೋಗ್ತೀವಿ. ಎಷ್ಟು ಗಂಟೆಗೆ ಐತೆ ಬ್ಯಾಂಗ್ಳೂರು ಬಸ್ ಮತ್ತು ಟ್ರೈನು ಮಿಸ್ಸು ಟ್ರೈನ್ ಮಿಸ್ ಕತೆ ಅದನ್ನು ಹೇಳ್ತೀನಿ ನನ್ನ ಹತ್ರ. ಅಷ್ಟೇ ತಿರುಪತಿ ಕೇಳಬೇಕು ಬಸ್ಸು ಏನು ಮಾಡೋದು. ಗೈಸ್ ಬಸ್ ಸ್ಟಾಪಿಂದ ಇಲ್ಲಿವರೆಗೂ ನೆಡ್ಸ್ಕೊಂಡು ಕರ್ಕೊಂಬಂದಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ 4.5 to 5 ಕಿಲೋಮೀಟರ್ಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಡೆದಿರೋದು ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಇಷ್ಟು 4.5 ಇಷ್ಟು ನಾನು ನಡೆದಿಲ್ಲ ಯಾವತ್ತೂ. ಇದು ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಎಲ್ಲ ಕೂತ್ಕೊಂಡ್ರೆ. ಟ್ರೈನ್ ಇರೋದು 11 ಗಂಟೆಗೆ ಗೈಸ್. ಇಲ್ಲಿ ಚೆಕ್ಕಿಂಗ್ ಐತೆ. ನಾನು ಬೆಂಗಳೂರಲ್ಲೂ ಈ ಥರ ನೋಡಿಲ್ಲ ಗೈಸ್, ಸೀರಿಯಸ್ ಆಗಿಲ್ಲ. ಬೆಂಗಳೂರಲ್ಲಿ ಈ ಥರ ಇಲ್ಲಿ ಚೆನ್ನಾಗಿದೆ, ಲೈಕ್ ಏರ್ಪೋರ್ಟ್ ಥರ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಟಿಕೆಟ್ ಫುಲ್ಲು ಖಾಲಿ ಹೊಡಿತಿದೆ ಸ್ಟೇಷನ್. ಲಾಸ್ಟ್ ಮಂತು ಇದೇ ಸ್ಟೇಷನಲ್ಲಿ ಬಂದು ಇಲ್ದಿದೆ, ಈ ಮಂತು ಇದೇ ಸ್ಟೇಷನ್. ಇಲ್ಲಿ ಟಿಕೆಟ್ ಯು ಕ್ಯಾನ್ ಟೇಕ್ ಯಾರ್ ಸೆಲ್ಫ್ ಟಿಕೆಟು ಇದು ಗೈಸ್. ನಿಮಗೆ ಆಪ್ರೇಟ್ ಮಾಡೋಕ್ಕೆ ಗೊತ್ತಿದ್ದರೆ ಯು ಕ್ಯಾನ್ ಟೇಕ್ ದಿಸ್, ಆರ್ ಅದರ್ವೈಸ್ ನಿಮ್ಗೆ ಗೊತ್ತಿಲ್ಲ ನಂತರ ದಡ್ಡಿ ಥರ ಇದ್ದರೆ ಯು ಕ್ಯಾನ್ ಗೋ ದೇರ್ ಅನ್ನೋದೇ ಹೇಳ್ತೀನಿ. ಫೋನ್ ಮಾಡ್ಬಿಟ್ಟು ಅವರು 3 ಜನ ಅಲ್ಲಿ ಹೋಗಿದ್ದಾರೆ. ಎಲ್ಲ ಕರ್ರ ಕಾಣಿಸ್ತಾ ಇದೆ. ಲೈಟ್ ಆನ್ ಮಾಡಿಲ್ಲ ಇಲ್ಲಿ ಲೈಟ್ಸ್ ಎಲ್ಲ ಇದೆ, ಆನ್ ಮಾಡಿಲ್ಲ. ಇದು ನಾವು ಸೆಲ್ಫ್ ತೊಗೋಬೋದು ಅಷ್ಟೇ. ತಾಳಗುಪ್ಪ ಎಕ್ಸ್ಪ್ರೆಸ್ 19:05 ಆ ಕಡೆಯಿಂದ ಬರೋದಿರಬೇಕು. ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾಯ್ತಾ? ವಿಡಿಯೋ ಆಗ್ತೈತೆ ನಂದೇ ಗೈಸ್. ನೋಡಿ ಗೈಸ್, ಇವರೆಲ್ಲ ಏನು ಮಾಡ್ತಿದ್ದಾರೆ ಇಲ್ಲಿ ಕುತ್ಕೊಂಡು. ಹ್ಞೂ ಇದು ನನ್ನ ಜಾಕೆಟು. ಇದು
ನನ್ನ ಫ್ರೆಂಡ್ ಕೊಟ್ಟಿದ್ದು ಹೋದ ವರ್ಷ ಗಿಫ್ಟು. ನಾನು ಕಂಪನಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಸೊಳ್ಳೆ ಕಟ್ಟೋ ಕಡೆ ತಾಯಿ. ಇದು ಈ ಸತಿ ಗಿಫ್ಟ್ ಕೊಟ್ಟಿರೋದು ಗ್ಲಾಸಸ್ಸು. ನಮ್ಮ ಮಮ್ಮಿ ಸೊಳ್ಳೆ ಕಚ್ತೈತೆ ಅಂತ ಮಾನ್ಯ. ಅಡ್ಡ ಬೈಲ್ ಗೈಸ್, ದಿಸ್ ಇಸ್ ಕಾಣಿಸುತ್ತೆ ಬಿಡು. ದಿಸ್ ಇಸ್ ಮಾನ್ಯ. ಯು ಆರ್ ರೆಕಾರ್ಡಿಂಗ್ ನಾವು. ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಿರ್ತಾನೆ, ರೆಕಾರ್ಡ್ ಆಯ್ತಿದೆ. ಜನರಲ್ ಹಿಂದೆ ಇದೆ. ಹಿಂದೆನೇ ಜನರಲ್ಲು. D3 ಇದು, ಜನರಲ್ ಅಲ್ಲ. ಹೇಳಿದ್ರೇನೆ ಇಳಿಯಕ್ಕ ಸುಮ್ಮನೆ ನಿಜ. ಅವ್ರಿಗೆ ಹೇಳಿದೇನೋ ಇನ್ನೇನು ಅವ್ರೇನೋ ಯಾ ದಟ್ಸ್ ಇಟ್ ಗೈಸ್. ನಾವು ಹೋಗಿ ಎಲ್ಲ ಮುಗಿಸ್ಕೊಬಂದ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬಂದೆ ಮಲ್ಕೊಂಡ್ರೋಳು ಅಷ್ಟೇನೇ. ಆಮೇಲೆ ನಾನು ಎದ್ದಿರೋದೆ ಐ ಥಿಂಕ್ 1 o'clock 2 o'clock ಏನೋ ಆಗಿತ್ತು. ಅವಾಗೆ ಎದ್ದಿರೋದು. ಅವಾಗ ಫ್ರೆಶ್ ಅಪ್ ಆಗಿ ಊಟನ ಮಾಡಿದ್ದು. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ, ತುಂಬ ದಿನ ಆಯ್ತು ಆ್ಯಕ್ಚುಲಿ ವ್ಲಾಗ್ ಹಾಕಿ, ಇನ್ನೂ 3 ವ್ಲಾಗ್ ಐತೆ, ಅದು ಬಿಡಲ್ಲ, ಈ ಸಲ ಹಾಕ್ತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್. ಅಷ್ಟೇನೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.